ನಮಸ್ತೆ. 5/1/2024 5th January 2024. ಇವತ್ತಿನ ವಿಶೇಷಗಳನ್ನ ನೋಡೋಣ. ಇವತ್ತು ನವಮಿ ತಿಥಿ ಇದೆ. ರಾತ್ರಿ 11:46:17 ಆದ್ದರಿಂದಾಗಿ ಇವತ್ತು ಮುಹೂರ್ತ ಕಾರ್ಯಗಳು ಯಾವುದೂ ಇಲ್ಲ. ಶುಕ್ರವಾರ ಇರಬಹುದು, ಆದರೂ ಇಲ್ಲ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರ. ಸಂಜೆ 7:49:19 ಚಿತ್ತಾ ಇದೆ. ಹಾಗಾಗಿ ಇವತ್ತು ಮುಹೂರ್ತ ಕಾರ್ಯಗಳು ಯಾವುದಿಲ್ಲ. ಒಳ್ಳೆಯ ಕಾರ್ಯಗಳನ್ನ ಮಾಡಿಕೊಂಡು ಹೋಗ್ಬೋದು. ಅದು ಅಲ್ಲದೆ ಸಂಜೆ 7:50 ಧನಕ್ಷಯ ಇದೆ. ಧನಕ್ಷಯ ಅಂತಂದಾಗ ದುಡ್ಡು ಕ್ಷಯವಾಗುತ್ತದೆ, ಕರಗುತ್ತದೆ ಅಂತ ಅರ್ಥ. ಆದ್ದರಿಂದ ಮುಹೂರ್ತವಿಲ್ಲ. ನಕ್ಷತ್ರ ಪಾದಗಳನ್ನ ನೋಡೋಣ. 6:43 6:46 ಚಿತ್ತಾ ನಕ್ಷತ್ರ 2ನೇ ಪಾದ. ಇದು ಕನ್ಯಾ ರಾಶಿ. ಇಷ್ಟರಲ್ಲಿ 3 ನಿಮಿಷದಲ್ಲಿ ಅಂದರೆ 6:46 ಮಧ್ಯಾಹ್ನ 1:19 ಚಿತ್ತಾ ನಕ್ಷತ್ರದ 3ನೇ ಪಾದ ಅಂದರೆ ತುಳಾ ರಾಶಿ. ಆನಂತರ 1:19 ಮೇಲೆ ಸಂಜೆ 7:50 ಚಿತ್ತಾ ನಕ್ಷತ್ರ 4ನೇ ಪಾದ. ಸಂಜೆ 7:50 ಮೇಲೆ ರಾತ್ರಿ 2:17 ಸ್ವಾತಿ ನಕ್ಷತ್ರದ 1ನೇ ಪಾದ ತುಲಾರಾಶಿ. ಅಂದರೆ ರಾತ್ರಿ 7:50 ಚಿತ್ತಾ ನಕ್ಷತ್ರ ಮುಗಿತದೆ. ಅಲ್ಲಿಂದ ಸ್ವಾತಿ ನಕ್ಷತ್ರ ಪ್ರಾರಂಭವಾಗುತ್ತದೆ. ಈ ರೀತಿ ಈ ದಿನವಿದೆ. ಗಮನ ಕೊಡಿ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ. ಇನ್ವೆಸ್ಟ್ ಮಾಡೋದು, ದೊಡ್ಡದಾಗಿ ಮಾಡೋದು ಈ ದಿನದಲ್ಲಿ ಬೇಡ. ಇವತ್ತು 100% ಕೆಟ್ಟೋ ಟೈಮ್ನ ನೋಡೋಣ. ಅದೇ ಸಮಯದಲ್ಲಿ 100% ಒಳ್ಳೆಯ ಟೈಮ್ನ ಕೂಡ ನೋಡಬಹುದು. ದಿನ ಶುಭವಾಗಿಲ್ಲ, ಆದರೂ ಒಳ್ಳೆಯ ಸಮಯ. ಏನಕ್ಕೆ ಅಂತಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೆ, ಆಸ್ಪತ್ರೆಗೆ ಹೋಗುವಂಥ ಕಾರ್ಯಗಳಿಗೆ, ಹಿರಿಯರನ್ನ ನೋಡ್ಕೊಳ್ಳೋಕ್ಕೆ, ಈ ಥರ ಕಾರ್ಯಗಳಿಗೆ ಚಿಕ್ಕ ಚಿಕ್ಕದನ್ನು ಮಾಡ್ಬೋದು. ಅದಕ್ಕೆ ಮಾತ್ರನೇ ನಾವು 100% ಶುಭ ಸಮಯ ಅಂತ ಕೊಡ್ತೀವಿ, ಇಲ್ಲಾಂದರೆ ಇಲ್ಲ. ಇವತ್ತು 100% ಶುಭ ಸಮಯ ಅಂತಂದರೆ 6:43 ಈ ಟೈಮ್ ಶುಭ ಸಮಯವಾಗಿರುತ್ತದೆ. ಆದ್ದರಿಂದಾಗಿ 6:43 ನಂತರ ಅಂದರೆ ಸೂರ್ಯೋದಯದ ಮೇಲೆ ಬರುವಂಥ ಸಮಯವಿದು. 8:58 ಇರೋದರಲ್ಲಿ ಪರವಾಗಿಲ್ಲ ಅಷ್ಟೇ. ಅಂದರೆ 100% ಅಂತಂದರೂ ಈ ದಿನದಲ್ಲಿ ಮಾಡುವಂಥ ದಿನವಲ್ಲ, ಎಮರ್ಜೆನ್ಸಿಗೆ ಮಾತ್ರ. ಮತ್ತು ಮಧ್ಯಾಹ್ನ 12:27 12:46, ಮಧ್ಯಾಹ್ನ 1:35 2:28, ಸಂಜೆ 4:43 ರಾತ್ರಿ 1:45, ರಾತ್ರಿ 3:30 ಸುಮಾರು 3 ಗಂಟೆ 34 ನಿಮಿಷ, ಬರೀ 4 ನಿಮಿಷ ಒಳ್ಳೆಯದಾಗಿದೆ. ಮತ್ತು ಬೆಳಗಿನ ಜಾವ 5:10 5:15 ಇದೆಲ್ಲ ಶುಭ ಸಮಯಗಳು. ಅಶುಭ ಸಮಯಗಳು ಅಂತ ನೋಡ್ಬಿಡೋಣ. ಇದೆಲ್ಲ 100% ದೋಷ ಬರುವಂಥದ್ದು. 9 9:45 ದುರ್ಮುಹೂರ್ತ. ಇದರಲ್ಲೇ 9:20 ಮೃತ್ಯುವು ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಡಬಲ್ ಕ್ರಾಸ್ ಇದು ದೋಷ ಜಾಸ್ತಿ ಇರುವಂಥ ಸಮಯ. 9:20 9:45 ಮತ್ತು ಹೇಗೇನು 9:45 11:02 ಶುಭವಾಗಿಲ್ಲ, ಅಶುಭವಾಗಿದೆ. ಆದ್ದರಿಂದ ಹೆಚ್ಚಿನ ಗಮನ ಕೊಡಿ. ಸೇಮ್ ಟೈಮಲ್ಲಿ ಮೃತ್ಯು ಮುಗಿಯೋಷ್ಟರಲ್ಲೇ ಅಂದರೆ 10:59 ಅಂದರೆ 11 ಗಂಟೆಯಿಂದ ಅಂತ ಇಟ್ಕೊಳ್ಳಿ, 12:25 ರಾಹು ಕಾಲವಿದೆ. ಮತ್ತು ಮಧ್ಯಾಹ್ನ 12:48 ಮೇಲೆ 1:33 ದುರ್ಮುಹೂರ್ತ. ಇದರಲ್ಲಿ ಸರಿಯಾಗಿ ಗಮನಿಸಿ. 9:20 11:07 ಮೃತ್ಯು ಇನ್ನೂ ಮುಗಿದಿಲ್ಲ. ಅಷ್ಟರಲ್ಲೇ 10:59 12:25 ರಾಹು ಕಾಲ. ಇನ್ನು ರಾಹು ಕಾಲ ಮುಗಿದಿರಲ್ಲ, ಅಂದರೆ ಅಷ್ಟೇ ಜಸ್ಟ್ ಮುಗಿದಿರುತ್ತೆ ಅಂತ ಲೆಕ್ಕಕ್ಕೆ ತಗೋಬೋದು. 12:25 ಹೇಗೇನು ದುರ್ಮುಹೂರ್ತ ಸ್ಟಾರ್ಟ್ ಆಗಿರುತ್ತದೆ 12:48 ಮೇಲೆ 1:33 ಆಮೇಲೆ 2:30 4:33 ಮೃತ್ಯು. ಮಧ್ಯಾಹ್ನ 3 ಗಂಟೆ 16 ನಿಮಿಷದಿಂದ 4:41 ಯಮಕಂಡ ಕಾಲ. ಇನ್ನು ಮೃತ್ಯು ಮುಗಿದಿಲ್ಲ, ಅಷ್ಟರಲ್ಲೇ ಅದರಲ್ಲೇ ಯಮಕಂಡ ಕಾಲವು ಪ್ರಾರಂಭವಾಗುತ್ತದೆ. ಮತ್ತು ರಾತ್ರಿ 1:47 3:30 ನಕ್ಷತ್ರ ವಿಷಘಟಿಕಾ ಕಾಲ. ಲೇಟ್ ನೈಟಲ್ಲಿ ಅಂದರೆ 3:34 5:09 ವಿಷಘಟಿಕಾ ಕಾಲ. 5 ಗಂಟೆ 16 ನಿಮಿಷದಿಂದ 6:43 ಮೃತ್ಯು. ಹಂಗಾಗಿ ಇವತ್ತು
ಈ ಸಮಯ ಅಂದರೆ ಕೆಟ್ಟ ಟೈಮ್ ಜಾಸ್ತಿ ಇದೆ, ಗಮನದಲ್ಲಿ ಇಟ್ಕೊಳ್ಳಿ. ಈ ರೀತಿ ನಾವು ನೋಡಿದ್ವಿ ಅಂತಂದರೆ ನಾವು ಫಸ್ಟ್ ಹೇಳಿದಂತೆ ನಕ್ಷತ್ರಗಳಲ್ಲಿ ಮುಹೂರ್ತ ನಕ್ಷತ್ರ ಬೇರೆ, ಸುಮ್ಮನೆ ನಕ್ಷತ್ರ ಅಂತ ಇರುತ್ತದೆ ಅದು ಬೇರೆ, ಮರಣಯೋಗ ಕೊಡುವಂಥ ನಕ್ಷತ್ರಗಳು ಬೇರೆ. ಇದೆಲ್ಲ ಮಗು ಹುಟ್ಟಬೇಕು ಅಂದರೆ ಇಷ್ಟು ನೋಡಬೇಕು. ಇನ್ನೂ ಕೆಲವು ವಿಷಯಗಳೇ ಇರ್ತವೆ, ಎಲ್ಲ ಒಂದೇ ಟೈಮಲ್ಲಿ ಬಂದರೆ ಅದರಲ್ಲಿ ಇರಬಾರ್ದು. ಸಪೋಸ್ ಮೃತ್ಯು, ಅದರ ಜೊತೆ ರಾಹು. ನಕ್ಷತ್ರ ವಿಷಕಟಿಕ ಕಾಲ, ಅದರ ಜೊತೆ ಯಮಕಂಠ ಕಾಲ ಇರಬಾರ್ದು. ನಕ್ಷತ್ರ ಪಾದಗಳಿಗೆ ಈ ಪಾದ ಒಳ್ಳೆಯದು, ಆ ಪಾದ ಒಳ್ಳೆಯದು ಅಂತಂತೀವಿ ಮಗು ಹುಟ್ಟೋದನ್ನು. ಆದರೆ ಆ ಪಾದದಲ್ಲಿ ಬೇರೆ ಬೇರೆ ಏನು ಕೆಟ್ಟೋದೆಲ್ಲ ಸೇರುತ್ತದೆ ಅಂತ ಅದನ್ನು ನೋಡ್ಕೋಬೇಕು. ರಾಶಿ ಸಂಧಿ ಅಂತ ಒಂದಿರುತ್ತದೆ, ಅದು ನೋಡಬೇಕು. ಇದು ಮದುವೆ ಮುಹೂರ್ತ ಮಾತ್ರವಲ್ಲ, ಮಗು ಹುಟ್ಟೋದಕ್ಕೂ ಖಂಡಿತ ಬೇಕು. ಯಾಕೆಂತಂದರೆ ಮಗು ಹುಟ್ಟಿದ ಮೇಲೆ ಜನನದಿಂದ ನೋಡಬೇಕು. ಮದುವೆ ಅನ್ನೋದು ಅರ್ಧ ವಯಸ್ಸಿನಿಂದ ನೋಡುವಂಥದ್ದು. ಮಗು ಹುಟ್ಟೋ ಟೈಮ್ ಇನ್ನೂ ಎಚ್ಚರ. ಮುಹೂರ್ತ ಲಗ್ನಗಳನ್ನು ಗಮನಿಸಲೇಬೇಕು. ಲಗ್ನ ಸಂಧಿ ಇರಬಾರದು. ಶುಭ ಗ್ರಹಗಳಾದ ಗುರು ಶುಕ್ರ ಸಂಧಿ ಇರಬಾರದು. ಗ್ರಹ ಯುದ್ಧ ಇರಬಾರದು. ಇದೆಲ್ಲ ಮಗು ಹುಟ್ಟುವ ವಿಷಯದಲ್ಲಿ ಖಂಡಿತವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಅದರಿಂದಲೇ ಆಪರೇಷನ್ಗೆ ಈಗೆಲ್ಲ ಡೇಟು ಟೈಮೆಲ್ಲ ಫಿಕ್ಸ್ ಮಾಡುತ್ತೀವಿ. ಗಮನದಲ್ಲಿ ಇಟ್ಕೊಳ್ಳಿ. ನಾನು ಫಸ್ಟೇ ಹೇಳಿದಂತೆ ಚಿತ್ತಾ ನಕ್ಷತ್ರ, ಅದರಲ್ಲಿ 2ನೇ ಪಾದ 6:46ಗೆ ಮುಗಿಯುತ್ತದೆ. ಆ ನಂತರವೇ ಚಿತ್ತಾ ನಕ್ಷತ್ರದ ಅಂದರೆ ತುಲಾರಾಶಿ ಸ್ಟಾರ್ಟ್ ಆಗುತ್ತದೆ. ಹಂಗಾಗಿ ಹೆಂಗೆ ನೋಡಿದ್ರು ನಾವು ಸಂಜೆ 7:50ವರೆಗೂ ಒಂದು ಸಮಯ, 7:51 ಮೇಲೆ ಸ್ವಾತಿ ನಕ್ಷತ್ರ, ಅದು ಒಂದು ಸಮಯ ಅಂತ ನೋಡಬೇಕು. ಈಗ ನಾವು ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಫಸ್ಟ್ ಹೋಗೋಣ. ಇವತ್ತಿನ ದಿನ ಪ್ರಕಾರ ಇವತ್ತು ಪ್ರತ್ಯೇಕ ತಾರೆಯಾಗಿದೆ, ಅನುಕೂಲವಿಲ್ಲ. ಸಂಜೆ 7:50 ಮೇಲೆ ಪರವಾಗಿಲ್ಲ, ಅದೇ ನೈಟ್ ಆಗ್ಬಿಡ್ತದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಕ್ಷೇಮವು ಶತ್ರುನಾಶವು ಸಂಜೆಯವರೆಗಿದೆ. ಅದೇ ದಿನ ಜನರಲ್ ಆಗಿ ಸರಿಯಾಗಿಲ್ಲ, ಎಚ್ಚರ. ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ, ವಿಪತ್ತಿದೆ, ಗಾಡಿಗಳಲ್ಲಿ ಹುಷಾರ್. ಕೃತಿಕಾ ನಕ್ಷತ್ರ ವೃಷಭರಾಶಿ ಆದರೂ ವಿಪತ್ತೆ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭರಾಶಿ, ಸಂಪತ್ತಿದೆ, ಕಾರ್ಯವಿಘ್ನಗಳು ಕೂಡ ಇದೆ. ಹಂಗಾಗಿ ವಿನಾಯಕನ ಪೂಜೆ ಮಾಡಿ ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ. ಆದರೂ ನಾವು ರೆಕಮೆಂಡ್ ಮಾಡೋದು ಯಾರೇ ಆದರೂ ಇವತ್ತು ಇನ್ವೆಸ್ಟ್ ಮಾಡೋದು ಉತ್ತಮವಲ್ಲ, ಹೆಚ್ಚಿನ ಗಮನ ಕೊಡಬೇಕು. ಸ್ವಾತಿ ನಕ್ಷತ್ರ ಅಂದರೆ ಅದು ಸಂಜೆ ಮೇಲೆ ಬರುತ್ತದೆ, ಆದ್ದರಿಂದ ಗಮನದಲ್ಲಿಟ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭರಾಶಿ, ಜನ್ಮತಾರೆ, ಕಾರ್ಯವಿಘ್ನ ಶುಭವಾಗಿಲ್ಲ. ರಾತ್ರಿ ಮೇಲೆ ಚೆನ್ನಾಗಿರುತ್ತದೆ, ಆದರೂ ರಾತ್ರಿಯಲ್ಲಿ ಏನು ಮಾಡ್ತೀರಾ? ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ, ಕಾರ್ಯವಿಘ್ನಗಳು, ರೋಗ ಭಯವೆಲ್ಲ ಇದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಪರಮ ಮಿತ್ರ ತಾರೆಯಾಗಿದೆ, ಆದರೂ ಆರೋಗ್ಯದಲ್ಲಿ ಗಮನ ಕೊಡಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿತ್ರ ತಾರೆ ಇದೆ, ಆದ್ದರಿಂದ ಸ್ವಲ್ಪ ಪರವಾಗಿಲ್ಲ. ಅಂದರೆ ಯಾರಾದರೂ ನಮಗೆ ಆಗ ಬರುವವರಿಂದ ಕೆಲವು ಕಾರ್ಯಗಳನ್ನ ಮಾಡಿಸ್ಕೊಳ್ಳಿ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ ಇದೆ, ಲಾಭವಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಸರಿಯಾದ ದಿನವಲ್ಲ, ಟೆನ್ಷನ್ ಉಂಟಾಗುತ್ತದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲವಿದೆ, ದ್ರವ್ಯ ಲಾಭವೂ ಕೂಡ ಕೂಡಿ ಬರುತ್ತದೆ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ, ದಿನ ಉತ್ತಮವಾಗಿಲ್ಲ. ಉಬ್ಬ ನಕ್ಷತ್ರ ಸಿಂಹರಾಶಿ, ಕ್ಷೇಮವಿದೆ, ಆದರೂ ಧನಹಾನಿ ಉಂಟು, ಹಣಕಾಸಿನ ವಿಷಯದಲ್ಲಿ ಎಚ್ಚರ. ಉತ್ತರ ನಕ್ಷತ್ರ ವಿಪತ್ತಿದೆ, ಹಂಗಾಗಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಆದರೂ ಅದೇ ರೀತಿಯಲ್ಲಿ ವಿಪತ್ತಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ ಇದು. ಯಾರಿಗಾದರೂ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ಜನರಲ್ಲಿ ಆಗದೇ ಇರೋವರಿಗೆ ಸಹಾಯ ಮಾಡಿ. ಚಿತ್ತಾ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಇದು, ಉಪಯೋಗವಾಗಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರ ತಾರೆಯಾಗಿದೆ, ಪರರಿಂದ ಗುರುಗಳ ಆಶೀರ್ವಾದದಿಂದ ಕೆಲವು ಕಾರ್ಯಗಳನ್ನ ಮಾಡಿಸ್ಕೋಬೋದು. ಚಿತ್ತಾ ನಕ್ಷತ್ರದಲ್ಲಿ ಇಂಪಾರ್ಟೆಂಟ್ ಆಗಿ ಕೆಲವು ವಿಷಯಗಳನ್ನ ನೋಡ್ಕೋಬೇಕು. ಇವತ್ತು ಜನ್ಮತಾರೆ ಈ ರೀತಿಯಾಗಿರೋದಿಲ್ಲ. ವಿಶಾಖ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ, ವ್ಯಯಗಳು ಉಂಟು, ಆದ್ದರಿಂದ
ವ್ಯಯಗಳನ್ನು ಕಡಿಮೆ ಮಾಡಿಕೊಳ್ಳಿ. ಅದು ನಮ್ಮ ಕೈಲಿ ಸಾಧ್ಯವಾಗುವಂಥ ವಿಷಯ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರತಾರೆ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಕೋಬೋದು, ಇನ್ವೆಸ್ಟ್ಮೆಂಟ್ ಅಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಟೆನ್ಷನ್ ಇದೆ, ಶುಭವಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ. ಮೂಲ ನಕ್ಷತ್ರ ಧನುಸು ರಾಶಿ, ಶುಭವಲ್ಲ, ಅಶುಭ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಕ್ಷೇಮ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ವಿಪತ್ತು. ಪ್ರಯಾಣಗಳಲ್ಲಿ ಗಮನ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ವಿಪತ್ತಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಸಂಪತ್ತು. ಅಲ್ಪ ಸ್ವಲ್ಪ ಕಾರ್ಯಗಳು ತಡ ಉಂಟು, ನೋಡ್ಕೊಂಡು ಮಾಡಿ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಶುಭವಾಗಿಲ್ಲ ಈ ದಿನ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ. ತಲೆ ಸ್ನಾನ ಮಾಡಿ ದೇವರಲ್ಲಿ ಪ್ರಾರ್ಥನೆ ಪೂಜೆಗಳನ್ನ ಇಟ್ಕೋಬೋದು. ಶತಭಿಷ ನಕ್ಷತ್ರ ಕುಂಭರಾಶಿ, ಪರಮಮಿತ್ರಧಾರೆಯಾಗಿದೆ, ಅನುಕೂಲವಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ ಇದೆ. ಪರರಿಂದ ಮಿತ್ರರಿಂದ ಸಹಾಯ ಪಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅಭಿವೃದ್ಧಿ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಟೆನ್ಷನ್ ಎಲ್ಲ ಜಾಸ್ತಿ ಬರುತ್ತದೆ. BP ಮಾತ್ರೆ ಸರಿಯಾಗಿ ಹಾಕೊಳ್ಳಿ. ಹೆಜ್ಜೆ ಇಡಬೇಕು ಅಂತಂದರೆ, ಆಚೆ ಹೋಗಬೇಕು ಅಂತಂದರೆ ಗಮನ ಕೊಡಿ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ, ಖಂಡಿತ ಅನುಕೂಲ ಇದೆ, ಸುಖವೂ ಇದೆ. ಆದರೆ ಇನ್ವೆಸ್ಟ್ಮೆಂಟ್ ಬೇಡ, ಬಂಡವಾಳ ಹಾಕೋದು ಬೇಡ. ಒಳ್ಳೆಯ ಕಾರ್ಯಗಳನ್ನ ಧಾರಾಳವಾಗಿ ಮಾಡಿ, ಸಹಾಯ ಕಾರ್ಯಗಳನ್ನ ಮಾಡಿ. ಆಲ್ರೆಡಿ ಸ್ಟಾರ್ಟ್ ಮಾಡಿರೋದನ್ನು ಕಂಟಿನ್ಯೂ ಮಾಡಬಹುದು, ಅದಕ್ಕೂ ತೊಂದರೆ ಬರಲ್ಲ. ಹೊಸದಾಗಿ ಮಾಡೋಕ್ಕೆ ಮಾತ್ರನೇ ನೂತನ ಕಾರ್ಯಗಳಿಗೆ ತೊಂದರೆ.